ಹಾಯ್ ಫ್ರೆಂಡ್ಸ್, ನಾನಿವತ್ತು VLC ಮೀಡಿಯಾ ಪ್ಲೇಯರಲ್ಲಿ ವಿಡಿಯೋ ಕ್ವಾಲಿಟಿ ಕಮ್ಮಿ ಆಗದೆ ವಿಡಿಯೋ ಸೈಜ್ ಮಾತ್ರ ಹೇಗೆ ಕಮ್ಮಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕಾನ್ ಕೂಡ ಒತ್ತೋದು ಮರಿಬೇಡಿ. ಮೊದಲು VLC ಮೀಡಿಯಾ ಪ್ಲೇಯರ್ನ ಓಪನ್ ಮಾಡ್ಕೊಳ್ಳಿ. VLC ಮೀಡಿಯಾ ಪ್ಲೇಯರ್ನ ಓಪನ್ ಮಾಡ್ಕೊಂಡ್ಮೇಲೆ ಲೆಫ್ಟ್ ಸೈಡ್ ಮೇಲ್ಗಡೆ ಮೀಡಿಯಾ ಅನ್ನೋ ಆಪ್ಷನ್ ಬರುತ್ತೆ. ಮೀಡಿಯಾ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕನ್ವರ್ಟ್ ಆ್ಯಂಡ್ ಸೇವ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಪನ್ ಮೀಡಿಯಾ ಅಂತ ಹೇಳಿ ಒಂದು ಕಾಲಮ್ ಓಪನ್ ಆಗುತ್ತೆ. ಆ ಕಾಲಮ್ ಓಪನ್ ಆದಮೇಲೆ ಆ್ಯಡ್ ಅನ್ನೋ ಆಪ್ಷನ್ ಇರ್ತದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಡ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ನಿಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕನ್ವರ್ಟ್ ಆ್ಯಂಡ್ ಸೇವ್ ಅನ್ನೋ ಆಪ್ಷನ್ನ ಮತ್ತೆ ಒತ್ತಬೇಕು. ಕನ್ವರ್ಟ್ ಅಂತ ಹೇಳಿ ಒಂದು ಕಾಲಮ್ ಓಪನ್ ಆಗುತ್ತೆ. ಕನ್ವರ್ಟ್ ಅನ್ನೋ ಕಾಲಮ್ ಓಪನ್ ಆದಮೇಲೆ ಫೈಲ್ ಅಂತ ಬರುತ್ತೆ. ಅದರೊಳಗೆ ನಿಮಗೆ ಯಾವ ಫಾರ್ಮೆಟಲ್ಲಿ ವಿಡಿಯೋನ ಸೇವ್ ಮಾಡಬೇಕು ಆ ಫಾರ್ಮೆಟ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಉದಾಹರಣೆಗೆ ಅದರಲ್ಲಿ MP4, WMV, MPEG-4 ಮತ್ತು iPad ಫಾರ್ಮೆಟ್ ಇರ್ಬೋದು, ಅಥವಾ ಆಂಡ್ರಾಯ್ಡ್ ಫಾರ್ಮೆಟ್ ಇರ್ಬೋದು, ಅಥವಾ ನೀವು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತ ಆದರೆ ಅಲ್ಲಿ ಯೂಟ್ಯೂಬ್ SD ಮತ್ತು ಯೂಟ್ಯೂಬ್ HD ಅನ್ನೋ ಆಪ್ಷನ್ ಇರುತ್ತೆ. ನಿಮಗೆ ಮೀಡಿಯಂ ಕ್ವಾಲಿಟಿ ಅನ್ನೋ ಆಪ್ಷನ್ ಸಾಕು ಅಂದರೆ SD ತಗೊಳ್ಳಿ. ಹೈ ಕ್ವಾಲಿಟಿ ಬೇಕು ಅಂದರೆ HD ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಡಿಸ್ಟ್ರಿಬ್ಯೂಷನ್ ಫೈಲ್ ಅನ್ನೋ ಆಪ್ಷನ್ ಇರುತ್ತೆ. ಅದರಲ್ಲಿ ನೀವು ಬ್ರೌಸ್ ಅನ್ನೋ ಆಪ್ಷನ್ ಹೋಗಬೇಕು. ನೀವು ವಿಡಿಯೋನ ಯಾವುದಕ್ಕೆ ಸೇವ್ ಮಾಡಬೇಕು ಅಂತ ಇರ್ತೀರೋ ಆ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ನಾನು ಡೆಸ್ಕ್ಟಾಪ್ ತಗೊತಾ ಇದ್ದೀನಿ. ಡೆಸ್ಕ್ಟಾಪ್ ತಗೊಂಡ್ಮೇಲೆ ಸೇವ್ ಅನ್ನೋ ಆಪ್ಷನ್ ಒತ್ತಿ. ಸೇವ್ ಅನ್ನೋ ಆಪ್ಷನ್ ಒತ್ತಿದ್ಮೇಲೆ ಸ್ಟಾರ್ಟ್ ಅನ್ನೋ ಆಪ್ಷನ್ನ ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟ್ ಅನ್ನೋ ಆಪ್ಷನ್ ಒತ್ತಿದ್ಮೇಲೆ ಟೈಮ್ ಲೈನಲ್ಲಿ ಟೈಮ್ ಓಡ್ತಾ ಇರುತ್ತೆ. ಟೈಮ್ ಓಡ್ತಾ ಇದ್ರೆ ಅರ್ಥ ವಿಡಿಯೋ ಕನ್ವರ್ಟ್ ಆಗ್ತಿದೆ ಅಂತ. ಅದಾದ್ಮೇಲೆ ಕಂಪ್ಲೀಟ್ ಆಗೋ ತನಕ ಕಾಯ್ಬೇಕಾಗತ್ತೆ. ನೀವು ಕಂಪ್ಲೀಟ್ ಆಗೋಕ್ಕೆ 5 ರಿಂದ 10 ನಿಮಿಷ ತಗೊಳುತ್ತೆ. ವಿಡಿಯೋ ಡ್ಯೂರೇಷನ್ ಮೇಲೆ ಲೆಕ್ಕ ಆಗುತ್ತೆ. ನೀವಿಲ್ಲಿ ಟೈಮ್ ಲೈನ್ನ ಗಮನಿಸ್ಬೋದು. ಇಲ್ಲಿ ಟೈಮ್ ಓಡೋದು ನಿಲ್ತು ಅಂತ ಹೇಳಿದ್ರೆ ಕನ್ವರ್ಟ್ ಆಗಿದೆ ಅಂತ ಅರ್ಥ. ಅದಾದಮೇಲೆ ನೀವು ಡೆಸ್ಕ್ಟಾಪಲ್ಲಿ ನೋಡ್ಬೋದು ಫೈಲ್ ಆಲ್ರೆಡಿ ಬಂದಿದೆ. ಫೈಲು ಕನ್ವರ್ಟ್ ಮಾಡೋಕ್ಕಿಂತ ಮುಂಚೆ 146 MB ಇತ್ತು. ಈಗ ಕನ್ವರ್ಟ್ ಆದಮೇಲೆ 55 MB ಆಗಿದೆ. ನಾನು ನಿಮಗೆ ರೆಕಮೆಂಡ್ ಮಾಡೋದು ಯೂಟ್ಯೂಬ್ HD ಅನ್ನೋ ಫಾರ್ಮೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ತೋರಿಸ್ಕೊಟ್ಟ ವಿಷಯ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.